ಬಳ್ಳಾರಿಯ ಫೈರಿಂಗ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜಶೇಖರ್ ಎದೆ ಸೀಳಿದ ಆ ಗುಂಡಿನ ಮಾಲೀಕ ಯಾರು? ಯಾರ ಬಂದೂಕಿನಿಂದ ಆ ಬುಲೆಟ್ ಇವನ ಎದೆ ಸೀಳಿತು ಅನ್ನುವಂತಹ ಪ್ರಶ್ನೆ. ಎದೆ ಸೀಳಿದ ಗನ್ ಗುಟ್ಟು ಇವತ್ತು ರಟ್ ಆಗುತ್ತಾ? ಗುಂಡು ಹಾರಿದ ಬಂದೂಕಿನ ಬಾಸ್ ಯಾರು ಹಾಗಿದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುತೇಕ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಹೇಗೆ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ದೆಹಲಿಯಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. 12mm ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರು ಈಗ ತಲಾಶ್ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಬುಲೆಟ್ ಫೈರ್ ಆದ ಗನ್ ಮಾಹಿತಿ, ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈ ಕೋಡ್ನಿಂದಲೇ ಬುಲೆಟ್ ಫೈರ್ ಆದ ಬಂದೂಕಿನ ಪತ್ತೆ ಆಗುತ್ತೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 11 ಬಂದೂಕಿಂದಲೇ ಬುಲೆಟ್ ಫೈರಿಂಗ್ ಆಗಿರೋ ಶಂಕೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗನ್ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಇವತ್ತು ಸಂಜೆ ಪೊಲೀಸರ ಕೈ ಸೇರ್ಲಿಕ್ಕಿದೆ ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇದು ಯಾರಿಗೆ ಸೇರಿದ ಬುಲೆಟ್ ಅನ್ನುವಂಥದ್ದು ಖಾತ್ರಿ ಆಗ್ಲಿಕ್ಕಿದೆ. ಬಳ್ಳಾರಿಯ ಫೈರಿಂಗ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜಶೇಖರ್ ಎದೆ ಸೀಳಿದ ಆ ಗುಂಡಿನ ಮಾಲೀಕ ಯಾರು? ಯಾರ ಬಂದೂಕಿನಿಂದ ಆ ಬುಲೆಟ್ ಇವನ ಎದೆ ಸೀಳಿತು ಅನ್ನುವಂತಹ ಪ್ರಶ್ನೆ. ಎದೆ ಸೀಳಿದ ಗನ್ ಗುಟ್ಟು ಇವತ್ತು ರಟ್ ಆಗುತ್ತಾ? ಗುಂಡು ಹಾರಿದ ಬಂದೂಕಿನ ಬಾಸ್ ಯಾರು ಹಾಗಿದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುತೇಕ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಹೇಗೆ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ದೆಹಲಿಯಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. 12mm ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರು ಈಗ ತಲಾಶ್ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಬುಲೆಟ್ ಫೈರ್ ಆದ ಗನ್ ಮಾಹಿತಿ, ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈ ಕೋಡ್ನಿಂದಲೇ ಬುಲೆಟ್ ಫೈರ್ ಆದ ಬಂದೂಕಿನ ಪತ್ತೆ ಆಗುತ್ತೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 11 ಬಂದೂಕಿಂದಲೇ ಬುಲೆಟ್ ಫೈರಿಂಗ್ ಆಗಿರೋ ಶಂಕೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗನ್ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಇವತ್ತು ಸಂಜೆ ಪೊಲೀಸರ ಕೈ ಸೇರ್ಲಿಕ್ಕಿದೆ ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇದು ಯಾರಿಗೆ ಸೇರಿದ ಬುಲೆಟ್ ಅನ್ನುವಂಥದ್ದು ಖಾತ್ರಿ ಆಗ್ಲಿಕ್ಕಿದೆ. ಬಳ್ಳಾರಿಯ ಫೈರಿಂಗ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜಶೇಖರ್ ಎದೆ ಸೀಳಿದ ಆ ಗುಂಡಿನ ಮಾಲೀಕ ಯಾರು? ಯಾರ ಬಂದೂಕಿನಿಂದ ಆ ಬುಲೆಟ್ ಇವನ ಎದೆ ಸೀಳಿತು ಅನ್ನುವಂತಹ ಪ್ರಶ್ನೆ. ಎದೆ ಸೀಳಿದ ಗನ್ ಗುಟ್ಟು ಇವತ್ತು ರಟ್ ಆಗುತ್ತಾ? ಗುಂಡು ಹಾರಿದ ಬಂದೂಕಿನ ಬಾಸ್ ಯಾರು ಹಾಗಿದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುತೇಕ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಹೇಗೆ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ದೆಹಲಿಯಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. 12mm ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರು ಈಗ ತಲಾಶ್ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಬುಲೆಟ್ ಫೈರ್ ಆದ ಗನ್ ಮಾಹಿತಿ, ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈ ಕೋಡ್ನಿಂದಲೇ ಬುಲೆಟ್ ಫೈರ್ ಆದ ಬಂದೂಕಿನ ಪತ್ತೆ ಆಗುತ್ತೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 11 ಬಂದೂಕಿಂದಲೇ ಬುಲೆಟ್ ಫೈರಿಂಗ್ ಆಗಿರೋ ಶಂಕೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗನ್ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಇವತ್ತು ಸಂಜೆ ಪೊಲೀಸರ ಕೈ ಸೇರ್ಲಿಕ್ಕಿದೆ ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಇದು ಯಾರಿಗೆ ಸೇರಿದ ಬುಲೆಟ್ ಅನ್ನುವಂಥದ್ದು ಖಾತ್ರಿ ಆಗ್ಲಿಕ್ಕಿದೆ. ಬಳ್ಳಾರಿಯ ಫೈರಿಂಗ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜಶೇಖರ್ ಎದೆ ಸೀಳಿದ ಆ ಗುಂಡಿನ ಮಾಲೀಕ ಯಾರು? ಯಾರ ಬಂದೂಕಿನಿಂದ ಆ ಬುಲೆಟ್ ಇವನ ಎದೆ ಸೀಳಿತು ಅನ್ನುವಂತಹ ಪ್ರಶ್ನೆ. ಎದೆ ಸೀಳಿದ ಗನ್ ಗುಟ್ಟು ಇವತ್ತು ರಟ್ ಆಗುತ್ತಾ? ಗುಂಡು ಹಾರಿದ ಬಂದೂಕಿನ ಬಾಸ್ ಯಾರು ಹಾಗಿದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುತೇಕ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಹೇಗೆ?
ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ದೆಹಲಿಯಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. 12mm ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರು ಈಗ ತಲಾಶ್ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಬುಲೆಟ್ ಫೈರ್ ಆದ ಗನ್ ಮಾಹಿತಿ, ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈ ಕೋಡ್ ಇಂದಲೇ ಬುಲೆಟ್ ಫೈರ್ ಆದ ಬಂದೂಕಿನ ಪತ್ತೆ ಆಗುತ್ತೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 11 ಬಂದೂಕಿಂದಲೇ ಬುಲೆಟ್ ಫೈರಿಂಗ್ ಆಗಿರೋ ಶಂಕೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗನ್ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಇವತ್ತು ಸಂಜೆ ಪೊಲೀಸರ ಕೈ ಸೇರ್ಲಿಕ್ಕಿದೆ ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಇದು ಯಾರಿಗೆ ಸೇರಿದ್ದ ಬುಲೆಟ್ ಅನ್ನುವಂಥದ್ದು ಖಾತ್ರಿ ಆಗ್ಲಿಕ್ಕಿದೆ. ಬಳ್ಳಾರಿಯ ಫೈರಿಂಗ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜಶೇಖರ್ ಎದೆ ಸೀಳಿದ ಆ ಗುಂಡಿನ ಮಾಲೀಕ ಯಾರು? ಯಾರ ಬಂದೂಕಿನಿಂದ ಆ ಬುಲೆಟ್ ಇವನ ಎದೆ ಸೀಳಿತು ಅನ್ನುವಂತಹ ಪ್ರಶ್ನೆ. ಎದೆ ಸೀಳಿದ ಗನ್ ಗುಟ್ಟು ಇವತ್ತು ರಟ್ ಆಗತ್ತಾ? ಗುಂಡು ಹಾರಿದ ಬಂದೂಕಿನ ಬಾಸ್ ಯಾರು ಹಾಗಿದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುತೇಕ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಹೇಗೆ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ದೆಹಲಿಯಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. 12mm ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರು ಈಗ ತಲಾಶ್ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಬುಲೆಟ್ ಫೈರ್ ಆದ ಗನ್ ಮಾಹಿತಿ, ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈ ಕೋಡ್ ಇಂದಲೇ ಬುಲೆಟ್ ಫೈರ್ ಆದ ಬಂದೂಕಿನ ಪತ್ತೆ ಆಗುತ್ತೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 11 ಬಂದೂಕಿಂದಲೇ ಬುಲೆಟ್ ಫೈರಿಂಗ್ ಆಗಿರೋ ಶಂಕೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗನ್ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಇವತ್ತು ಸಂಜೆ ಪೊಲೀಸರ ಕೈ ಸೇರ್ಲಿಕ್ಕಿದೆ ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಇದು ಯಾರಿಗೆ ಸೇರಿದ್ದ ಬುಲೆಟ್ ಅನ್ನುವಂಥದ್ದು ಖಾತ್ರಿ ಆಗ್ಲಿಕ್ಕಿದೆ. ಬಳ್ಳಾರಿಯ ಫೈರಿಂಗ್ ಕೇಸ್ಗೆ ಇವತ್ತು ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ರಾಜಶೇಖರ್ ಎದೆ ಸೀಳಿದ ಆ ಗುಂಡಿನ ಮಾಲೀಕ ಯಾರು? ಯಾರ ಬಂದೂಕಿನಿಂದ ಆ ಬುಲೆಟ್ ಇವನ ಎದೆ ಸೀಳಿತು ಅನ್ನುವಂತಹ ಪ್ರಶ್ನೆ. ಎದೆ ಸೀಳಿದ ಗನ್ ಗುಟ್ಟು ಇವತ್ತು ರಟ್ ಆಗತ್ತಾ? ಗುಂಡು ಹಾರಿದ ಬಂದೂಕಿನ ಬಾಸ್ ಯಾರು ಹಾಗಿದ್ದಾರೆ? ಇದು ಸದ್ಯಕ್ಕಿನ ಪ್ರಶ್ನೆ. ಬಹುತೇಕ ಇವತ್ತು ಈ ಪ್ರಶ್ನೆಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಹೇಗೆ? ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಮೃತ ರಾಜಶೇಖರ್ ದೆಹಲಿಯಲ್ಲಿ 12mm ಬುಲೆಟ್ ಪತ್ತೆಯಾಗಿತ್ತು. 12mm ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರು ಈಗ ತಲಾಶ್ ನಡೆಸಿದ್ದಾರೆ. ಎಫ್ಎಸ್ಎಲ್ ವರದಿಯಲ್ಲಿ ಬುಲೆಟ್ ಫೈರ್ ಆದ ಗನ್ ಮಾಹಿತಿ, ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈ ಕೋಡ್ ಇಂದಲೇ ಬುಲೆಟ್ ಫೈರ್ ಆದ ಬಂದೂಕಿನ ಪತ್ತೆ ಆಗುತ್ತೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 11 ಬಂದೂಕಿಂದಲೇ ಬುಲೆಟ್ ಫೈರಿಂಗ್ ಆಗಿರೋ ಶಂಕೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗನ್ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಇವತ್ತು ಸಂಜೆ ಪೊಲೀಸರ ಕೈ ಸೇರ್ಲಿಕ್ಕಿದೆ ಎಫ್ಎಸ್ಎಲ್ ರಿಪೋರ್ಟ್. ಆ ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಇದು ಯಾರಿಗೆ ಸೇರಿದ್ದ ಬುಲೆಟ್ ಅನ್ನುವಂಥದ್ದು ಖಾತ್ರಿ ಆಗ್ಲಿಕ್ಕಿದೆ.